ರಾಜ್ಯದಲ್ಲಿ ನಾಗರ ಪಂಚಮಿ ಹಬ್ಬದ ಸಂಭ್ರಮ ಜೋರಾಗಿತ್ತು. ನಾಗನ ಸನ್ನಿಧಿಗೆ ಭಕ್ತರ ದಂಡೆ ಹರಿದು ಬಂದಿದ್ದು, ಕುಕ್ಕೆ ಸುಬ್ರಹ್ಮಣ್ಯ ಹಾಗೂ ಘಾಟಿ ಸುಬ್ರಹ್ಮಣ್ಯದಲ್ಲಿ ನಾಗರ ಕಲ್ಲಿಗೆ ಹಾಲೆರೆದು ಭಕ್ತಿಯಿಂದ ಪೂಜಿಸಿದ್ದಾರೆ. ನಾಗರ ಪಂಚಮಿ ನಾಗಕುಲವನ್ನ ಪೂಜಿಸೋ ವಿಶೇಷ ಹಬ್ಬ. ಹೀಗಾಗಿ ಕರಾವಳಿ ಹಾಗೂ ಉತ್ತರದಲ್ಲಿ ನಾಗರಾಜನ ಆರಾಧನೆ ಜೋರಾಗಿತ್ತು. ಕೆಲವು ಕಡೆಗಳಲ್ಲಿ ಹುತ್ತಕ್ಕೆ ಹಾಲೆರೆದ್ರೆ ಇನ್ನು ಕೆಲವು ಕಡೆಗಳಲ್ಲಿ ನಾಗರ ಕಲ್ಲಿಗೆ ಪೂಜೆ ಸಲ್ಲಿಸಿದ್ರು. ಅದರಲ್ಲೂ ನಾಗನ ನೆಲೆಯಾಗಿರೋ ದಕ್ಷಿಣ ಕನ್ನಡ ಹಾಗೂ ಉಡುಪಿಯಲ್ಲಂತೂ ನಾಗರ ಪಂಚಮಿ ಸಂಭ್ರಮ ಜೋರಾಗಿತ್ತು. ನಾಗರ ಪಂಚಮಿ ಬಂತಂದ್ರೆ ಹೆಣ್ಮಕ್ಳಿಗೆ ಕೈತುಂಬ ಕೆಲಸ. ಹಬ್ಬದ ಅಡುಗೆ ಜೊತೆಗೆ ಬಗೆ ಬಗೆಯ ಪೂಜೆ ನೆರವೇರಿಸಬೇಕು. ನಾಗನ ಕಲ್ಲಿಗೆ ಶುದ್ಧ ನೀರಿನಿಂದ ತೊಳೆದು ಹಾಲು ಸಿಯಾಳದ ಅಭಿಷೇಕ ಮಾಡ್ತಾರೆ. ನಂತರ ನಾಗನಿಗೆ ಅರಿಶಿಣ ಹಚ್ಚಿ ಕೇದಿಗೆ, ಸಂಪಿಗೆ, ಅಡಿಕೆಯ ಹಿಂಗಾರದಿಂದ ಸಿಂಗರಿಸಲಾಗುತ್ತೆ. ಬಳಿಕ ಅರಳು, ಬೆಲ್ಲ, ಬಾಳೆಹಣ್ಣಿನ ನಾಗತಂಬಿಲ ಅರ್ಪಿಸಿ ಪೂಜೆ ಸಲ್ಲಿಸ್ತಾರೆ. ನಾಗಾರಾಧನೆಗೆ ವಿಶ್ವ ಪ್ರಸಿದ್ಧಿ ಪಡೆದಿರೋ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಇವತ್ತು ಭಕ್ತ ಸಾಗರವೇ ಸೇರಿತ್ತು. ನಾಗನ ವಿಗ್ರಹಕ್ಕೆ ತನು ಅರ್ಪಿಸಲು ಮುಂಜಾನೆಯಿಂದಲೇ ಸರತಿ ಸಾಲಲ್ಲಿ ನಿಂತಿದ್ರು. ನಂತರ ಕಾರ್ತಿಕೇಯನ ದರ್ಶನ ಪಡೆದು ಪುನೀತರಾದರು. ಕ್ಷೇತ್ರದಲ್ಲಿ ಪ್ರತಿಷ್ಠಾಪಿತರಾಗಿರುವಂತಹ ನಾಗದೇವರಿಗೆ ಮುಂಜಾನೆ 5 ಗಂಟೆಯಿಂದ ಪ್ರಾರಂಭವಾಗಿ ನಿರಂತರವಾಗಿ ಕ್ಷೀರಾಭಿಷೇಕ ಹಾಗೆಯೇ ನಾಳಿಕೇರಾಭಿಷೇಕ ಇತ್ಯಾದಿಗಳನ್ನು ನಡೆದು ನಿತ್ಯ ನಿರಂತರವಾಗಿ ಪೂಜೆಗಳು ನಡೀತಾ ಇದೆ. ಭಕ್ತರು ತಮ್ಮ ಸೇವಾ ರೂಪದಲ್ಲಿ ಪಂಚಾಮೃತಾಭಿಷೇಕ ಸೇವೆ, ಅದೇ ರೀತಿ ತಂಬಿಲ ಸೇವೆಗಳನ್ನು ದೇವರಿಗೆ ಸಲ್ಲಿಸಿ ದೇವರ ಪ್ರಸಾದವನ್ನು ಸ್ವೀಕರಿಸಿ ಕೃತಾರ್ಥರಾಗುವಂತಹ ಪುಣ್ಯ ದಿವಸ. ಘಾಟಿ ಸುಬ್ರಹ್ಮಣ್ಯದಲ್ಲೂ ನಾಗನ ಸಂಭ್ರಮ ಸಡಗರ. ಕರುನಾಡಲ್ಲಿ ನಾಗಕ್ಷೇತ್ರಕ್ಕೆ ಪ್ರಸಿದ್ಧವಾಗಿರುವುದೇ 2 ಕ್ಷೇತ್ರ, ಒಂದು ಕುಕ್ಕೆ, ಇನ್ನೊಂದು ಘಾಟಿ. ಹೀಗಾಗಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರದ ಘಾಟಿ ಸುಬ್ರಹ್ಮಣ್ಯದಲ್ಲೂ ನಾಗರ ಪಂಚಮಿ ಹಬ್ಬದ ಸಂಭ್ರಮ ಜೋರಾಗಿತ್ತು. ನಾಗನ ಕ್ಷೇತ್ರ ಬೆಂಗಳೂರಿಗೆ ಅಂಟಿಕೊಂಡಿರೋದ್ರಿಂದ ಸಾವಿರಾರು ಭಕ್ತರು ಆಗಮಿಸಿ ನಾಗರ ಕಲ್ಲಿಗೆ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಇಲ್ಲಿಗೆ ಬಂದು ಪೂಜೆ ಸಲ್ಲಿಸಿದ್ರೆ ನಾಗದೋಷ, ಕುಜದೋಷ ನಿವಾರಣೆ ಆಗುತ್ತೆ ಅನ್ನೋದು ನಂಬಿಕೆ. ಆಕ್ಚುಲಿ ಇಲ್ಲಿ ನಾವು ಪ್ರತಿಷ್ಠಾಪನೆ ಮಾಡಿಸಿದೀವಿ 2013ರಲ್ಲಿ. ಸೊ ಪ್ರತಿಷ್ಠಾಪನೆ ಮಾಡಿದಾಗ್ಲಿಂದಾನು ಪ್ರತಿ ವರ್ಷ ಇಲ್ಲಿ ಬಂದು ಪೂಜೆ ಮಾಡ್ಕೊಂಡು ಹೋಗ್ತೀವಿ. ಅದಕ್ಕೆ ಮುಂಚೆನೂ ನಾವು ವಾಡಿಕೆ ಇತ್ತು, ಬಟ್ ಪ್ರತಿಷ್ಠಾಪನೆ ಮಾಡಿದ್ಮೇಲೆ ಸ್ವಲ್ಪ ಜಾಸ್ತಿ ಭಕ್ತಿಯಿಂದ ಬಂದು ಮಾಡ್ಕೊಂಡು ಹೋಗ್ತಾ ಇದೀವಿ. ಇಲ್ಲಿ ಮುಖ್ಯವಾಗಿ ನಾಗರ ಪಂಚಮಿ ಮಾಡೋದು ಆರೋಗ್ಯಕ್ಕೋಸ್ಕರನೇ. ಅವ್ರ ಹತ್ರ ಕೇಳ್ಕೊಳ್ಳೋದು ಆರೋಗ್ಯ ಭಾಗ್ಯನ. ಸೊ ಅಣ್ಣ ತಮ್ಮದಿರ್ಗಾಗ್ಲಿ, ನಮ್ಮ ಮದ್ವೆ ಆಗಿರೋ ನಮ್ಮ ಗಂಡನ್ಗಾಗ್ಲಿ, ನಮ್ಮ ಮಕ್ಳಿಗಾಗ್ಲಿ ಆರೋಗ್ಯ ಚೆನ್ನಾಗಿರ್ಲಿ, ನಮ್ಮ ವಂಶ ಚೆನ್ನಾಗಿ ಬೆಳೀಲಿ, ಚೆನ್ನಾಗಿರ್ಲಿ ಅನ್ನೋ ರೀಸನ್ಗೋಸ್ಕರ ಇಲ್ಲಿ ಬಂದು ಪೂಜೆ ಮಾಡ್ಕೊಂಡು ಹೋಗ್ತೀವಿ. ನಾನು ಬಹಳ ವರ್ಷದಿಂದ ಈ ದೇವಸ್ಥಾನಕ್ಕೆ ಬರ್ತಾ ಇದ್ದೀನಿ. ತುಂಬಾ ಪುರಾತನವಾದದ್ದು, ತುಂಬಾ ಪವರ್ಫುಲ್ ಇದೆ. ಮತ್ತೆ ಅವಾಗಿಂದ ಇವಾಗ ಅಂದ್ರೆ ಕಂಪೇರ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಅಭಿವೃದ್ಧಿ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಕ್ಯೂ ಸಿಸ್ಟಮ್ ಆಗ್ಲಿ, ಇಲ್ಲಿರೋ ಆಡಳಿತ ಮಂದಿಗಳಾಗ್ಲಿ ಎಲ್ಲಾನು ತುಂಬಾ ಚೆನ್ನಾಗಿದೆ. ಸೊ ಎಷ್ಟು ಬೇಗ ನಾವು ಬರ್ತೀವಿ ಅಷ್ಟು ಬೇಗ ದರ್ಶನ ಆಗುತ್ತೆ. ತುಂಬಾ ಕಾಯ್ಬೇಕು, ಎಲ್ಲಾ ದೇವಸ್ಥಾನಗಳ ತರ ಕ್ಯೂ ಅಲ್ಲಿ ಗಂಟೆಗಟ್ಲೆ ಕಾಯೋದು ಆ ತರ ಎಲ್ಲ ಏನಿಲ್ಲ. ಸ್ವಾಮಿ ದರ್ಶನ ಚೆನ್ನಾಗತ್ತೆ. ಒಟ್ಟಲ್ಲಿ ನಾಡಿನುದ್ದಗಲಕ್ಕೂ ನಾಗರ ಪಂಚಮಿ ಸಂಭ್ರಮ ಕಳೆಗಟ್ಟಿದ್ದು ಊರೂರಲ್ಲೂ ಸಂಭ್ರಮದಿಂದ ಹಬ್ಬ ಆಚರಿಸಿದ್ದಾರೆ. ಮಂಗಳೂರಿನಿಂದ ಕ್ಯಾಮರಾಮನ್ ನಿಖಿಲ್ ಸುವರ್ಣ, ಕಿಶನ್ ಜೊತೆ ಮನು ಹಾದ್ರಿಪುರ, ನ್ಯೂಸ್ 18 ಬೆಂಗಳೂರು ಗ್ರಾಮಾಂತರ.